ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಚಂದ್ರಶೇಖರ ಸ್ವಾಮೀಜಿಗೆ ಎಫ್ಐಆರ್ ಸಂಕಷ್ಟ ಎದುರಾಗಿದೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ಬೇಡ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಚಂದ್ರಶೇಖರ ಶ್ರೀಗಳು. ಈ ಹೇಳಿಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸ್ವಾಮೀಜಿಗೆ ಈಗ ಎಫ್ಐಆರ್ ನ ಸಂಕಷ್ಟ ಎದುರಾಗಿದೆ. ಈ ಸಂಬಂಧಪಟ್ಟಂಗೆ ಡಿಸೆಂಬರ್ 2ಕ್ಕೆ ವಿಚಾರಣೆಗೆ ಬರೋದಕ್ಕೆ ಸ್ವಾಮೀಜಿಗೆ ನೋಟಿಸ್ ಕೊಡಲಾಗಿದೆ. ಇನ್ನು ಎಫ್ಐಆರ್ ಬಗ್ಗೆ ಚಂದ್ರಶೇಖರ ಸ್ವಾಮೀಜಿ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಹೇಳಿಕೆಗೆ ಈಗಾಗಲೇ ನಾನು ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ, ಅಲ್ಲಿಗೆ ಮುಗಿತು ಅಂತ ಹೇಳಿದರು. ಮುಸಲ್ಮಾನರ ಬಗ್ಗೆ ಹೇಳಿಕೆಗೆ ಚಂದ್ರಶೇಖರ ಸ್ವಾಮೀಜಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈಗ ಎಫ್ಐಆರ್ ದಾಖಲಾದ ನಂತರದಲ್ಲಿ ಡಿಸೆಂಬರ್ 2ರ ವಿಚಾರಣೆಗೆ ಸಂಬಂಧಪಟ್ಟಂಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ನನಗೀಗ 80 ವರ್ಷ, ಆರೋಗ್ಯವಾಗಿದ್ದರೆ ತನಿಖೆಗೆ ಹೋಗ್ತೀನಿ. ಅಶೋಕ್ ಅಶ್ವಥ್ ನಾರಾಯಣ್ ಧೈರ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ, ಜಮೀರ್, ಪರಮೇಶ್ವರ್ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆಗಿರುತ್ತೆ ಅಂತ ಮಾತಾಡಿದ್ದಾರೆ ಸ್ವಾಮೀಜಿ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನ ಚಂದ್ರಶೇಖರ್ ಗುರೂಜಿಗಳು ಕೊಟ್ಟಿದ್ರು. ಸೊ ಈ ಹೇಳಿಕೆ ಬೆನ್ನಲ್ಲೇ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಆಗಿರುವಂತಹ ಚಂದ್ರಶೇಖರ್ ಸ್ವಾಮೀಜಿಗಳಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸ್ವಾಮೀಜಿಗಳೇ, ನೀವು ಕೊಟ್ಟಂತ ಒಂದು ಹೇಳಿಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತ ಆಗ್ತಾ ಇದೆ. ನಿಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈಗ ನಾವು ಕೊಟ್ಟಂಥ ಹೇಳಿಕೆ ಮಾರನೇ ದಿವಸ ಬೆಳಿಗ್ಗೆ ನಾವು ಲೆಟ್ರಲ್ಲಿ ಎಲ್ಲ ಮೀಡಿಯಾದವ್ರಿಗೂ ಕಳಿಸ್ಕೊಟ್ಟಿದೆ. ಆದ್ದರಿಂದ ಅದು ಅಲ್ಲಿಗೆ ಮುಗಿದೋಯ್ತು. ಈಗ ಮತ್ತೆ ಆಮೇಲಿಂದ ಎಫ್ಐಆರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ. ಅದು ಮಾಡಿದ್ರೆ ಎಫ್ಐಆರ್ ಕಾನೂನು ಎಲ್ಲರಿಗೂ ಒಂದೇ ಆಗಿರೋದ್ರಿಂದ ಎಲ್ಲ ಅದೇನೇನಾಗ್ತದೆ. ಸೊ ಇವಾಗ ಆಲ್ರೆಡಿ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇರಬಹುದು, ಅಶ್ವಥ್ ನಾರಾಯಣ್ ಅವರು ನಿಮ್ಮನ್ನ ಬಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದರು? ನಾವಿದ್ದೀವಿ, ನೀವು ಧೈರ್ಯವಾಗಿರಿ, ಏನಾಗೋದಿಲ್ಲ ಅಂತ ಹೇಳಿದ್ರು. ಸೊ ನೀವು ಹಾಡಿದಂತಹ ಮಾತು ಫ್ರೀಡಂ ಪಾರ್ಕ್ನಲ್ಲಿ ನಿಂತು ಹಾಡುವಾಗ ಅದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಬಂದಿದ್ದ ಅಥವಾ ನಿಮ್ಮ ವಿವೇಚನೆಗೆ ಗೊತ್ತಿದ್ದೆ ನೀವು ಹಾಡಿದಂಥ ಮಾತು? ಅದು ರೈತರಿಗೆ ಒಳ್ಳೇದಾಗಲಿ ಅನ್ನೋ ಅಭಿಪ್ರಾಯದಲ್ಲೇ ಹೇಳಿರೋದೇ ಹೊರತು ನಾವು ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟದ್ದಾಗಲಿ ಅಂತ ಹೇಳಿಲ್ಲ. ಏಕೆಂದರೆ ನಮ್ಮ ಮುಸ್ಲಿಂ ಭಕ್ತರಿಗೂ ಇದ್ದಾರೆ, ಜಫರುಲ್ಲಾ ಖಾನು ಆ ಥರ ಎಲ್ಲರೂ ಇದ್ದಾರೆ. ಆದ್ದರಿಂದ ಅದೇನಿದಿಲ್ಲ. ಸೊ ಈಗ ಆಲ್ರೆಡಿ ಗೃಹ ಸಚಿವರು ಕೂಡ ಹೇಳ್ತಾ ಇದ್ದಾರೆ, ಸೊ ಕಾನೂನು ಎಲ್ಲರಿಗೂ ಒಂದೇ, ಅದು ಸ್ವಾಮೀಜಿ ಆದರೂ ಕೂಡ ಒಂದೇ, ಅದರ ಜೊತೆಗೆ ಬೇರೆಯವರಾದರೂ ಕೂಡ ಒಂದೇ. ಸೊ ಅವರ ವಿರುದ್ಧ ಕ್ರಮ ಜರುಗಿಸ್ತೀವಿ. ಗೃಹ ಮಂತ್ರಿಗಳಾದ್ರೂ ಒಂದೇ, ಅವ್ರಿಗೂ ಏನೇನು ವಿಶೇಷ ಏನಿಲ್ಲ. ನಾವು ಸಾಧುಗಳು ನಮಗೇನು ಕಾನೂನು ನಮಗೇನಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಕಾನೂನು ಎಲ್ರಿಗೂ ಒಂದೇ ಆಗಿರೋದ್ರಿಂದ ಅದರಂತೆ ನಡ್ಕೊಂಡು ಹೋಗುತ್ತೆ. ಸಿದ್ದರಾಮಯ್ಯ ಆಗಲಿ, ಜಮೀರ್ ಆಗಲಿ, ಪರಮೇಶ್ವರ್ ಆಗಲಿ, ನಮ್ಮ ಮೋದಿನೇ ಆಗಲಿ, ಯಾರೇ ಆಗಲಿ, ಕಾನೂನು ಎಲ್ರಿಗೂ ಒಂದೇ. ಸೊ ಈಗ ಸೋಮವಾರ ನೀವು ನೋಟಿಸ್ ಜಾರಿಯಾಗಿರುವಂತಹ ಪ್ರಕಾರ ನೀವು ಸೋಮವಾರ ತನಿಖೆಗೆ ಹಾಜರಾಗಬೇಕು. ಸೊ ನೀವು ಹಾಜರಾಗ್ತೀರಾ? ಆರೋಗ್ಯವಾಗಿದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದೆ ಇದ್ದರೆ ಇಲ್ಲೇ ಇರ್ತೀವಿ. ನಮಗೆ 80 ವರ್ಷ ಆಗಿದೆ, ನಮಗೆ ಆರೋಗ್ಯ ಇಲ್ಲ. ನಿಮ್ಮನ್ನು ಕೂರಿಸ್ಕೋಬೇಕಲ್ಲ ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇಲ್ಲದೆ ಇದ್ದರೆ ಹೋಗೋದಿಲ್ಲ. ಸೊ ಅವರನ್ನೇ ಇಲ್ಲಿ ಏನಾದರೂ ಬರೋದಕ್ಕೆ ಏನಾದರೂ ಹೇಳ್ತೀರಾ? ಆಗಲೇ ಹೇಳ್ತೀರಾ? ಬರ್ಬೋದು, ಗೊತ್ತಿಲ್ಲ. ಸೊ ಕೊನೆಯದಾಗಿ ನೀವು ಕಾನೂನಿನ ಹೋರಾಟಕ್ಕೆ ಮುಂದಾಗ್ತೀರಾ? ನಿಮ್ಮನ್ನು ಹಾಜರಾಗಲೇಬೇಕು ಅನ್ನುವಂತಹ ಒತ್ತಾಯ ಏನಾದರೂ ಕೇಳಿ ಬಂದರೆ, ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ಏನಾದರೂ ಕೇಳಿ ಬಂದರೆ ನಿಮ್ಮ ನಡೆ ಏನಾಗಿರುತ್ತೆ? ತೀರಾ ಆ ಸ್ಥಿತಿಗೆ ಬಂದು ಆಯಿತು ಅನ್ನೋದು, ಅದಕ್ಕೇನಂತೆ. ಸೊ ವರ್ಣಭೇದವನ್ನು ಕೂಡ ಮಾಡಿ ಎಲೆಕ್ಷನ್ ಟೈಮಲ್ಲಿ ಸಚಿವರು, ಈಗಿನ ಸರ್ಕಾರದ ಸಚಿವರೇ ಒಬ್ಬರು ವರ್ಣಭೇದವನ್ನು ಮಾತಾಡಿದ್ರು. ಅವರ ಮೇಲೆ ಆಗದೇ ಇರುವಂತಹ ಅರೆಸ್ಟ್ ಮಾಡದೇ ಇರುವಂಥದ್ದು, ತನಿಖೆ ಮಾಡದೇ ಇರುವಂಥದ್ದು ನಿಮ್ಮ ಹೇಳಿಕೆಗೆ ಯಾಕೆ ಅನಿಸುತ್ತಾ? ಅದೇ ಅವ್ರಿಗೆ ನ್ಯಾಯವಾಗಿ ಅವ್ರಿಗೂ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ನಮಗೆ ಗೊತ್ತಿಲ್ಲ. ಇದು ಬಲ ಇದ್ದವ್ರಿಗೆ ಗೆಲುವು, ಬಲ ಇಲ್ಲದೆ ಇರೋರಿಗೆ ಸೋಲು ಅಂತ ಆ ಥರ ಆಗಬಾರ್ದು. ಎಲ್ರಿಗೂ ಒಂದೇ ಸಮ ಇರಬೇಕು. ನೋಡಿದ್ರಲ್ಲ, ಇವಿಷ್ಟು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಸ್ವಾಮೀಜಿಗಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.